ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಿನಾರಿ ಸ್ವೀಟಿ ಬ್ಲಾಗ್ಸ್. ಇವತ್ತಿನ ಅಡುಗೆಗೆ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಜವಳಿಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಾಣಲೆಯಲ್ಲಿ ಹುರ್ಕೋಬೇಕು ಫಸ್ಟು. ನಾನು ಹಿಂದಿನ ದಿನ ನೈಟೇನೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಜವಳಿಕಾಯಿನ ಬಿಡಿಸಿಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ಕೆಲವೊಬ್ಬರು ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ, ಆದರೆ ಈ ಥರ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜವಳಿಕಾಯಿನ. ಅವರೆಕಾಳುಗಳನ್ನ 2-3 ವಿಸಲ್ ಮೊದಲೇ ಬೇಯಿಸಿಟ್ಕೊಂಡಿರ್ತೀನಿ. ಅದನ್ನು ಇವಾಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕುಕ್ಕರ್ಗೆ 3-4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಾಳು ಹಾಕೋತಾ ಇದ್ದೀನಿ. ಹಾಗೆ 6-7 ಕರಿಬೇವು ಎಸಳುಗಳನ್ನ ಹಾಕೋಬೇಕು. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ, ದೊಡ್ಡದು. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1 ಟೊಮೊಟೊ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನ ಹಾಕ್ತಾ ಇದ್ದೀನಿ. ಅವರೆಕಾಳು ಬೇಯಿಸುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಬೇಯೋಕೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾನು 2 ಸ್ಪೂನಷ್ಟು ಸಾಂಬಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ 2 ಸ್ಪೂನಷ್ಟು. ಹಾಗೆ 1 ಸ್ಪೂನಷ್ಟು ಕುರ್ಷಾಣಿ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅವರೆಕಾಳು ತಗೊಂಡಿರೋದ್ರಿಂದ ನೋಡಿ ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಹಾಗೆ 1 ಹಿಡಿಯಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ನೀವೊಂದ್ಸಲ ಟ್ರೈ ಮಾಡಿ. ಆವಾಗಲೇ ಅವರೆಕಾಳು ಬೇಯಿಸಿಟ್ಕೊಂಡಿರುವಾಗ ಉಳಿದಿರೋ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು. ಈ ಮೊದಲೇ ಅವರೆಕಾಳು ಬೇಯಿಸ್ಕೋವಾಗ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ ಬರೋವರೆಗೂ ಬಿಟ್ಬಿಡಬೇಕು. ಹಾಗೆ ಈ ಕಡೆ ನಾನು ರೊಟ್ಟಿ ಮಾಡೋದಕ್ಕೆ ನೀರನ್ನು ಕುದಿಯೋಕೆ ಇಟ್ಟಿದ್ದೆ. ನೀರು ಕುದೀತಾ ಇರಬೇಕಾದ್ರೆ ಮೊದಲೇ ತೋರಿಸಿದಾಗೆ ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ. ಈಗ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಕುದಿಯೋ ನೀರಿಗೇ 3 ಸ್ಪೂನಷ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೂಡಿಸ್ಕೋಬೇಕು. ಜೋಳದ ಹಿಟ್ಟು ಸರಿನಾ ಇವಾಗ ನಾನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ನಾನು ಈ ಹಿಂದೆ ವಿಡಿಯೋದಲ್ಲಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೆ. ಅವರೆಕಾಳು ಪಲ್ಯ ರೆಡಿಯಾಗಿದೆ, ಹೇಗಿದೆ ಅಂತ ನೋಡೋಣ ಇವಾಗ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ನೀವೊಂದ್ಸಲ ಟ್ರೈ ಮಾಡಿ. ಈ ಸೀಸನಲ್ಲಿ ಈ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅವರೆಕಾಳು ಪಲ್ಯ ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಜವಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಕುಕ್ಕರ್ಗೆ 2-3 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು, ಆಯಿಲ್ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಕಾಳು, 5-6 ಕರಿಬೇವು ಎಸಳು ಹಾಕ್ಕೋಬೇಕು. ಹಾಗೆ ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ 7-8. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ.
ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಕಟ್ ಮಾಡಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಈ ಮೂರನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 or 3 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಜವಳಿಕಾಯಿ ಆವಾಗಲೇ ಹುರಿದಿರೋದನ್ನು ಸೇರಿಸ್ತಾ ಇದ್ದೀನಿ. ಕೆಲವೊಬ್ಬರು ಒಗ್ಗರಣೆಗೆ ಜವಳಿಕಾಯಿನ ಡೈರೆಕ್ಟಾಗಿ ಹಾಕಿ ಮಾಡ್ತಾರೆ, ಅದು ಸ್ವಲ್ಪ ಹಸಿ ಹಸಿ ಥರ ಅನಿಸುತ್ತೆ. ಈ ಫ್ರೈ ಆಗಿರೋದು ತುಂಬ ಚೆನ್ನಾಗಿರುತ್ತೆ. ಮೊದಲೇ ಫ್ರೈ ಮಾಡ್ಕೊಂಡಿರೋ ಜವಳಿಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಒಂದರಿಂದ 2 ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಕುರ್ಷಾಣಿ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೇಯಿಸೋದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಅರ್ಧ ಹೋಳು ನಿಂಬೆ ಹುಳಿನ ಸೇರಿಸ್ತಾ ಇದ್ದೀನಿ. ಕುಕ್ಕರ್ನ ಇವಾಗ ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ ಬರೋವರೆಗೂ ಬಿಟ್ಬಿಡಬೇಕು. ನೋಡಿ ಇವಾಗ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ. ಇದಿಷ್ಟು ಫುಲ್ ವಿಡಿಯೋದಲ್ಲಿ ಎಲ್ಲನೂ ಮೊದಲಿಂದ ಮಾಡೋದು ತೋರ್ಸೋಕ್ಕೆ ಟೈಮ್ ಆಗಲಿಲ್ಲ. ಜೋಳದ ರೊಟ್ಟಿ ಜೊತೆ ಪಲ್ಯಗಳು 2 ಥರದ್ದು ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಊಟಕ್ಕಿಂತ ಮನೇಲಿ ತಯಾರಿಸಿರೋ ಅಡುಗೆನೇ ತುಂಬ ಚೆನ್ನಾಗಿರುತ್ತೆ. ಆಚೆ ಸೈಡ್ ಫುಡ್ ತಿನ್ನೋದ್ರಿಂದ ಹೆಲ್ತು ಹಾಳಾಗುತ್ತೆ. ಮನೆ ಊಟನೇ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ, ಶುಚಿಯಾಗಿ ಕೂಡ ಮಾಡ್ತೀವಿ. ತಟ್ಟೆಗೆ ಹಾಕ್ಕೊಳ್ಳೋಣ ಇವಾಗ ಜವಳಿಕಾಯಿ ಪಲ್ಯ, ಹಾಗೆ ಅವರೆಕಾಳು ಪಲ್ಯ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ರೊಟ್ಟಿ. ಹಾಗೆ ಬಿಸಿ ಬಿಸಿಯಾದ ರೊಟ್ಟಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.